ನಮಸ್ಕಾರ ಸ್ನೇಹಿತರೆ. ಕಾಲ ಯಾರ ಸ್ವತ್ತು ಅಲ್ಲ. ನೊಂದವರಿಗೆ, ನೋಯಿಸಿದವರಿಗೆ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಕಾದಿರುತ್ತದೆ. ದುಃಖವು ನಮ್ಮನ್ನು ಹಿಂದಿರುಗಿ ನೋಡುವಂತೆ ಮಾಡುತ್ತದೆ, ಆತಂಕವು ಸುತ್ತಲೂ ನೋಡುವಂತೆ ಮಾಡುತ್ತದೆ. ಆದರೆ ಭರವಸೆ ಮಾತ್ರ ಯಾವಾಗಲೂ ಮುಂದೆ ನೋಡುತ್ತದೆ. ಜೀವನದಲ್ಲಿ ಕೆಲವೊಂದನ್ನು ಕಳೆದುಕೊಂಡಾಗಲೇ ಅದಕ್ಕಿಂತ ಹೆಚ್ಚಿನದನ್ನು ಪಡೆಯಲೇಬೇಕು ಎಂಬ ಛಲ ಹುಟ್ಟುವುದು. ಸಂಬಂಧಗಳೇ ಇಷ್ಟು. ನಮ್ಮ ಅವಶ್ಯಕತೆ ಇರುವವರೆಗೆ ನಾವು ಅರ್ಥವಾಗಿರುತ್ತೇವೆ. ನಮ್ಮ ಅವಶ್ಯಕತೆ ಮುಗಿದ ಮೇಲೆ ನಾವು ವ್ಯರ್ಥವಾಗಿರುತ್ತೇವೆ. ಕೊಡುವುದಕ್ಕೆ ದಾನ, ತೆಗೆದುಕೊಳ್ಳುವುದಕ್ಕೆ ಜ್ಞಾನ ಮತ್ತು ತ್ಯಜಿಸುವುದಕ್ಕೆ ಅಹಂಕಾರ ಸರ್ವಶ್ರೇಷ್ಠವಾಗಿದೆ. ಯಾರಿಗೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರುವುದಿಲ್ಲವೋ ಅಂತಹವರಿಗೆ ಯಾವ ಕೆಲಸವೂ ಖುಷಿ ಕೊಡುವುದಿಲ್ಲ. ಅವರು ಎಂದಿಗೂ ನೆಮ್ಮದಿಯಿಂದ ಇರುವುದಿಲ್ಲ. ತಮ್ಮವರನ್ನು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ. ಹೇಳುವವರಿಗೆ, ಮೋಸ ಮಾಡುವವರಿಗೆ, ನಂಬಿಕೆ ದ್ರೋಹ ಮಾಡುವವರಿಗೆ ಜನರು ಬಹಳ ಬೇಗ ಕರಗಿ ಹೋಗುತ್ತಾರೆ. ಅದೇ ಇದ್ದದ್ದನ್ನು ಇದ್ದ ಹಾಗೆ ಸತ್ಯವನ್ನು ನುಡಿದರೆ ನಿಷ್ಠೂರವಾಗಿ ನೋಡುತ್ತಾರೆ. ನಿಮ್ಮಿಂದ ಕೈ ತಪ್ಪಿ ಹೋದುದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ. ಕಾರಣ ಎಷ್ಟೇ ತಲೆಕೆಡಿಸಿಕೊಂಡರೂ ಅದೇನು ವಾಪಸ್ಸು ಬರುವುದಿಲ್ಲ. ಈಗ ಉಳಿದಿರುವುದರ ಬಗ್ಗೆ ಮಾತ್ರ ನೆಮ್ಮದಿಯಾಗಿರಿ. ಮುಂದೆ ಬರಲಿರುವುದರ ಬಗ್ಗೆ ಆಶಾವಾದಿಯಾಗಿರಿ. ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ಅವಮಾನ ಮಾಡಬೇಡಿ. ಸಮಯ ಒಂದೇ ರೀತಿ ಇರುವುದಿಲ್ಲ. ಸಮಯವು ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತದೆ. ಕೆಳಗೆ ಬಿದ್ದವನು ಮೇಲೆ ಏಳಲೇಬೇಕು. ಕತ್ತಲನ್ನು ದೂಷಿಸಿ ಪ್ರಯೋಜನವಿಲ್ಲ. ದೀಪ ಹೊತ್ತಿಸಿದರೆ ಕತ್ತಲು ತಾನಾಗಿಯೇ ಮಾಯವಾಗುತ್ತದೆ. ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಕಾಣಬೇಕು. ಜೀವನದಲ್ಲಿ ಬರುವುದೆಲ್ಲವೂ ಒಳ್ಳೆಯದಕ್ಕೆ ಎಂದು ಸ್ವೀಕರಿಸುವ ಗುಣವಿದ್ದರೆ ಫಲ ಸಿಕ್ಕೇ ಸಿಗುತ್ತದೆ. ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಉಯಿದವನು ಬೂದಿಯಾಗಲೇಬೇಕು. ಇದೇ ಜೀವನ ಚಕ್ರ. ಕೆಲವು ಸತ್ಯಗಳು ಗೊತ್ತಿದ್ದರೂ ಸಹ ಗೊತ್ತಿಲ್ಲದಿರುವಂತೆ ಇರಬೇಕು. ಇದರಿಂದ ಸಂಬಂಧಗಳು ಬಹಳ ದಿನ ಉಳಿಯುತ್ತವೆ. ಜೀವನದಲ್ಲಿ ಯಶಸ್ಸಿನ ಬಗ್ಗೆ ಯಾವತ್ತೂ ಕನಸು ಕಾಣುತ್ತಾ ಕೂಡಬೇಡಿ. ಬದಲಿಗೆ ಅದಕ್ಕೆ ನಿರಂತರ ಕೆಲಸ ಮಾಡುತ್ತೀರಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಜೀವನದಲ್ಲಿ ನೀವು ಎಂದೋ ಯಾರಿಗೂ ಮಾಡಿದ ಉಪಕಾರ ವ್ಯರ್ಥವಾಗುವುದಿಲ್ಲ. ನಿಮಗೆ ಯಾವುದೋ ರೀತಿಯಲ್ಲಿ ಎಲ್ಲಾದರೂ ಪ್ರತ್ಯುಪಕಾರ ಸಿಗುತ್ತದೆ. ಸಮಯ ಮತ್ತು ನಿರ್ಧಾರ ಎಷ್ಟು ಮುಖ್ಯವೆಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಎರಡೂ ವ್ಯರ್ಥ. ಸ್ನೇಹಿತರೆ, ಸುವಿಚಾರ ಶ್ರೇಷ್ಠ ಸಂಸ್ಕಾರಕ್ಕೆ ಕಾರಣವಾಗುತ್ತದೆ. ದುರ್ವಿಚಾರ ದುರ್ಗುಣಗಳಿಗೆ ಕಾರಣವಾಗುತ್ತದೆ. ಇಂದಿನ ದಿನವನ್ನು ನಿನ್ನೆಯ ಚಿಂತೆಯಲ್ಲಿ ಹಾಳು ಮಾಡದೆ ಮನಸ್ಸಿಟ್ಟು ಕೆಲಸ ಮಾಡಿದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಬಹುದು. ಜೀವನ ಗೋಣಿ ಚೀಲವಿದ್ದಂತೆ. ಚಂದವಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು. ಅದೇ ಅಲ್ಲಲ್ಲಿ ಹರಿದಾಗ ಹಾಕಿ ತುಳಿಯುವರು. ಕೋಪ ಬರುವುದು ತಪ್ಪಲ್ಲ, ಅದು ದೀರ್ಘಕಾಲ ಉಳಿಯಬಾರದು. ಬೆಂಕಿಯಿಂದ ಮೈಚಳಿ ಕಾಯಿಸಿಕೊಳ್ಳಬೇಕು, ಅದರಲ್ಲೇ ಧುಮುಕಿ ಬಿಡುವುದಲ್ಲ. ಎಲ್ಲಿಯವರೆಗೆ ನಿಮ್ಮ ವಿಚಾರಗಳಿಗೆ ಬದ್ಧರಾಗಿದ್ದೀರೋ, ಪ್ರಾಮಾಣಿಕರಾಗಿದ್ದೀರೋ ಅಲ್ಲಿಯವರೆಗೆ ನೀವು ಸೋಲುವುದಿಲ್ಲ. ನಮ್ಮ ಬದುಕು ಸಮಾಜಕ್ಕೆ ಒಂದು ಸಂದೇಶ. ಅದು ಸ್ಫೂರ್ತಿದಾಯಕವಾಗಿರುವಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ನಮಗೆ ಸಿಗುವ ಸಂತೋಷ ಮತ್ತು ಗೌರವ ಬೇರೆಲ್ಲೂ ಇಲ್ಲ. ನಾವು ಮಾಡುವ ಒಳ್ಳೆಯ ಕೆಲಸಗಳಲ್ಲಿ ಅಡಗಿರುತ್ತದೆ. ಯೋಚಿಸಿದ್ದೆಲ್ಲ ಸತ್ಯ ಅಲ್ಲ. ಸತ್ಯ ಯಾವತ್ತೂ ಯೋಚಿಸಿದಂತೆ ಇರುವುದೂ ಇಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯ. ಬದುಕೊಂದು ಸುಂದರ ಪಯಣ. ಇಲ್ಲಿ ಕಲಿಯೋ ಪಾಠಗಳಿರುತ್ತವೆ, ಪರಿಹರಿಸೋ ಸಮಸ್ಯೆಗಳಿರುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸುವ ಅನುಭವಗಳಿರುತ್ತವೆ. ಪ್ರತಿಯೊಬ್ಬರ ಬದುಕಿನ ಸಾಧನೆಯ ಕಥೆಗಳ ಹಿಂದೆ ಸಂಕಷ್ಟಗಳೇ ತುಂಬಿರುತ್ತವೆ. ಅಂದರೆ ಎಲ್ಲರ ಯಶಸ್ವಿನ ಬೀಜ ಇರುವುದು ಸೋಲಿನಲ್ಲಿಯೇ. ಪ್ರತಿ ಸೋಲಿನಲ್ಲೂ ಗೆಲುವಿನ ಪಾಠ ಕಲಿಯುವವರು ಮುಂದೊಮ್ಮೆ ಸೋಲನ್ನು ಸೋಲಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಮನುಷ್ಯ ಅರ್ಹತೆಯ ಅಳತೆಗಳು ನಡತೆಯ ಹೊರತು ಅವನಾಡುವ ಆದರ್ಶದ ಮಾತುಗಳಲ್ಲ. ತನ್ನ ಬಗ್ಗೆ ಹೇಳಿಕೊಳ್ಳುವ ವ್ಯಕ್ತಿ ಆದರ್ಶ ಪಾಲಕನಲ್ಲ. ಕೇವಲ ಪ್ರತಿಪಾದಕ ಮಾತಿನಿಂದ ಮನುಷ್ಯ ದೊಡ್ಡವನಾಗುವುದೇ ಇಲ್ಲ. ಸನ್ನಡತೆಯೊಂದೇ ಯೋಗ್ಯತೆಯ ಪ್ರಮಾಣ ಪತ್ರ.
ತಪ್ಪು ನಿರ್ಧಾರಗಳಿಂದ ಆಗುವ ನಷ್ಟಕ್ಕಿಂತಲೂ ನಿರ್ಧಾರವನ್ನೇ ಕೈಗೊಳ್ಳದಿರುವುದರಿಂದ ಆಗುವ ಹಾನಿಯೇ ಹೆಚ್ಚು. ಬದುಕು ಎನ್ನುವುದು ಸಂತೋಷ, ದುಃಖ, ಕಷ್ಟ ಮತ್ತು ಸುಖಗಳ ಒಂದು ವೃತ್ತ. ಒಂದಾದ ಮೇಲೆ ಇನ್ನೊಂದು ಬಂದೇ ಬರುತ್ತದೆ. ಕಾಯುವ ತಾಳ್ಮೆ ಬೇಕು ಅಷ್ಟೇ. ಮನುಷ್ಯ ದೊಡ್ಡವನಾಗುವುದು ದೊಡ್ಡ ದೊಡ್ಡ ಮಾತುಗಳಿಂದ ಅಲ್ಲ, ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಂಡು ವ್ಯವಹರಿಸುವುದರಿಂದ. ನಾವು ಬೇರೆಯವರ ಯೋಗ್ಯತೆ ಅಳೆಯುತ್ತಾ ಕುಳಿತರೆ ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ಪ್ರೀತಿಸಲು ಸಮಯವೇ ಸಿಗದು. ಎಲ್ಲ ನನ್ನವರು ಎನ್ನುವುದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ, ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ. ನೆನಪಿರಲಿ ಸ್ನೇಹಿತರೆ, ಸಂಬಂಧಗಳು ಎಂದಿಗೂ ತಾವಾಗಿಯೇ ಮುರಿದು ಬೀಳುವುದಿಲ್ಲ. ಅಹಂಕಾರ ಮತ್ತು ಅಪಾರ್ಥಗಳಿಂದಾಗಿ ಅವು ಮುರಿದು ಬೀಳುತ್ತವೆ. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ, ಆದರೆ ಜಗತ್ತು ಬೆಳೆಯುವುದು ಮಾತ್ರ ನಿಂತಿಲ್ಲ. ಏಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ. ಯಾರಿಂದಲೂ ಏನನ್ನೇ ಬಯಸದೆ ಇರುವುದೇ ಸೌಖ್ಯ. ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬಾ ಭಯಭೀತನಾಗಿದ್ದಾನೆ ಎಂದು ಅರ್ಥ. ಅಂತಹವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದಿಗೂ ಅವರ ರಕ್ಷಣೆಯನ್ನು ಮಾಡಲಾರದು. ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವೇ ಇರುವುದಿಲ್ಲ. ಜೀವನದಲ್ಲಿ ತಾಳ್ಮೆ ಬಹಳ ಮುಖ್ಯವಾದದ್ದು. ನೀವು ಎಷ್ಟೇ ನೀರು ಉಣಿಸಿದರೂ ಗಿಡ ಮರವಾಗಲು ಅದರ ಸಮಯವನ್ನು ತೆಗೆದುಕೊಂಡೇ തീರುತ್ತದೆ. ಒಣಗಿರುವ ಹೂವನ್ನು ನೋಡಿ ಅರಳಿರುವ ಹೂವು ನಗಬಹುದು, ಆದರೆ ಅದು ಶಾಶ್ವತವಲ್ಲ. ಅದಕ್ಕೂ ಬಾಡುವ ಸಮಯ ಬಂದೇ ಬರುತ್ತದೆ. ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೇ. ಪ್ರತಿದಿನವೂ ಒಳ್ಳೆಯ ದಿನ ಆಗಲಾರದು ನಿಜ, ಆದರೆ ಪ್ರತಿದಿನವೂ ಒಂದಲ್ಲ ಒಂದು ಒಳ್ಳೆಯದಂತೂ ಖಂಡಿತ ಇದ್ದೇ ಇರುತ್ತದೆ. ಹೀಗಾಗಿ ಈ ದಿನ ಹಾಳು ಒಳ್ಳೆಯದು ಎಂಬ ಭಾವನೆಗಳು ಬೇಡ. ಕಷ್ಟಗಳು ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತದೆಯೇ? ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವ ಶಕ್ತಿಯನ್ನು ನಿಮಗೆ ಕೊಟ್ಟಿರುತ್ತಾನೆ. ಹಾಗಿದ್ದ ಮೇಲೆ ಅಳುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ. ಧೈರ್ಯದಿಂದ ಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾವಾಗಿಯೇ ದೂರವಾಗುತ್ತವೆ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ. ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ. ಸರ್ವ ಸಮಸ್ಯೆಗಳು ಹಣದಿಂದ ಪರಿಹಾರ ಅದ್ಭುತವೇ ಎನ್ನುವುದು ಮೂರ್ಖತನ. ಹಣ ಕೇವಲ ವ್ಯಾವಹಾರಿಕ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ನೀಡಬಹುದು, ಆದರೆ ಭಾವನಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಒಳ್ಳೆಯ ಗುಣ ಇರುವುದು ತುಂಬಾ ಮುಖ್ಯ. ಅತಿ ದೊಡ್ಡ ಸಂಪತ್ತು ಎಂದರೆ ಜ್ಞಾನ, ಬಲವಾದ ಆಯುಧವೆಂದರೆ ತಾಳ್ಮೆ, ಉತ್ತಮ ರಕ್ಷಣೆ ಎಂದರೆ ಸತ್ಯ, ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು. ಆಶ್ಚರ್ಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಸ್ನೇಹಿತರೆ, ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವ ಗುಣ ತುಂಬಾ ಮುಖ್ಯ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆ ಹೆಚ್ಚು ಮೌಲ್ಯಯುತ. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಈ ಎರಡು ಗುಣಗಳಿದೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ. ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು. ಒಮ್ಮೆ ನಾರದರು ಶ್ರೀಕೃಷ್ಣರಲ್ಲಿ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಏಕೆ ಎಂದು. ಆಗ ಶ್ರೀಕೃಷ್ಣ ಮುಗುಳ್ನಗುತ್ತಾ ಹೇಳಿದನಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ. ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ? ಯಾರಿಗಾಗಿಯೂ ಏಕೆ ಹೆದರುತ್ತೀರಿ? ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ? ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ, ಅಷ್ಟೇ ಅಲ್ಲವೇ? ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ. ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ನೆನಪಿರಲಿ ಸ್ನೇಹಿತರೆ, ಮನಸ್ಸಿಟ್ಟು ಕಲಿತ ಅಕ್ಷರ, ಮೈಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕೈಬಿಡುವುದಿಲ್ಲ. ಮನುಷ್ಯರ ನ್ಯಾಯಾಲಯದಲ್ಲಿ ಸಾಕ್ಷಿ ಮುಖ್ಯ, ಆದರೆ ದೇವರ ನ್ಯಾಯಾಲಯದಲ್ಲಿ ಸಾಕ್ಷಿಗಿಂತ ಸತ್ಯವೇ ಮುಖ್ಯ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕ ಮಾಡುವವರನ್ನು ಗುರುತಿಸಬಹುದು,
ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕ ಮಾಡುವವರನ್ನು ಗುರುತಿಸುವುದಕ್ಕೆ ಆಗುವುದಿಲ್ಲ. ಜೀವನ ನಿಮಗೆ ಪ್ರತಿದಿನ ಕಷ್ಟ ಕೊಟ್ಟರೂ ಸೋಲನ್ನೊಪ್ಪಿಕೊಳ್ಳದೆ ನಗುತ್ತಲೇ ಇರಿ. ಮುಂದೊಂದು ದಿನ ಆ ಕಷ್ಟವೇ ಸೋತು ನಿಮ್ಮಿಂದ ದೂರವಾಗುತ್ತದೆ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ. ನಾಳೆ ಅವರು ನಿಮ್ಮ ಶತ್ರು ಆಗಬಲ್ಲರು. ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಲು ಬೇಡಿ. ನಾಳೆ ಅವರು ನಿಮ್ಮ ಮಿತ್ರರು ಆಗಬಲ್ಲರು. ಕೆಲವರು ತುಂಬಾ ಅದೃಷ್ಟವಂತರು. ನೂರಾರು ನೋವು ಕೊಟ್ಟರೂ ಅವರಿಗೆ ತುಂಬಾ ಪ್ರೀತಿ ಸಿಗುತ್ತದೆ. ಇನ್ನು ಕೆಲವರು ತುಂಬಾ ದುರಾದೃಷ್ಟವಂತರು. ಅವರು ಜೀವನವಿಡೀ ಪ್ರೀತಿ ಕೊಟ್ಟರೂ ಅವರಿಗೆ ಸಿಗುವುದು ಬರೀ ನೋವು ಮಾತ್ರ. ಜೀವನದಲ್ಲಿ ನಡೆ ಮತ್ತು ನುಡಿ ಒಂದಾಗಿರಬೇಕು. ಮಾತು ಮತ್ತು ಮೌನ ಚಂದವಾಗಿರಬೇಕು. ಅಹಂ ಮತ್ತು ಆಲಸ್ಯ ಮಿತವಾಗಿರಬೇಕು. ಪ್ರೀತಿ ಮತ್ತು ಗೌರವ ಸಾಗರದಷ್ಟಿರಬೇಕು. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದಿಲ್ಲ. ಪರಿವರ್ತನೆ ಜಗದ ನಿಯಮ. ನಿಮ್ಮಿಂದ ಕೈ ತಪ್ಪಿ ಹೋದವುಗಳ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ. ಕಾರಣ ಎಷ್ಟೇ ತಲೆ ಸಿಕ್ಕಡಿಸಿಕೊಂಡರೂ ಅದೇನು ಮತ್ತೆ ಮರಳಿ ಬರುವುದಿಲ್ಲ. ಕೊನೆಯದಾಗಿ ಸ್ನೇಹಿತರೆ, ಈಗ ಉಳಿದಿರುವುದರ ಬಗ್ಗೆ ಮಾತ್ರ ನೆಮ್ಮದಿಯಾಗಿರಿ. ಮುಂದೆ ಬರಲಿರುವುದರ ಬಗ್ಗೆ ಆಶಾವಾದಗಳಾಗಿರಿ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.